ಬೆಂಗಳೂರಿನ ಬಿಟಿಎಂ ವಿಧಾನಸಭಾ ಕ್ಷೇತ್ರದ ಕೋರಮಂಗಲದ ಪಾಸ್ಪೋರ್ಟ್ ಕಚೇರಿ ಎದುರು 70ನೇ ವರ್ಷದ ಕನ್ನಡ ರಾಜ್ಯೋತ್ಸವ ಸಂಭ್ರಮ. ಅಖಿಲ ಕರ್ನಾಟಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸೂರ್ಯ ಆಟೋ ಚಾಲಕರ ಸಂಘದ ವತಿಯಿಂದ 14ನೇ ವರ್ಷದ ಕನ್ನಡ ರಾಜ್ಯೋತ್ಸವವನ್ನು ಅತ್ಯಂತ ಸಂಭ್ರಮದಿಂದ ಆಚರಿಸಲಾಯಿತು. ಸಾರಿಗೆ ಹಾಗೂ ಮುಜರಾಯಿ ಸಚಿವರಾದ ಶ್ರೀರಾಮಲಿಂಗಾರೆಡ್ಡಿ ಅವರ ಮಾರ್ಗದರ್ಶನದಲ್ಲಿ ಅಖಿಲ ಕರ್ನಾಟಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸೂರ್ಯ ಆಟೋ ಚಾಲಕರ ಸಂಘದ ಅಧ್ಯಕ್ಷರಾದ ಎಚ್ ವೆಂಕಟೇಶ್ ಅವರ ನೇತೃತ್ವದಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿದರು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಕೋರಮಂಗಲ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರಾದ ಗೋವರ್ಧನ್ ರೆಡ್ಡಿ ಮತ್ತು ಮಾಜಿ ಬಿಬಿಎಂಪಿ ಸದಸ್ಯರು, ಕಾಂಗ್ರೆಸ್ಸಿನ ಮುಖಂಡರುಗಳು ಧ್ವಜಾರೋಹಣ ಮಾಡಿದರು. ಬಂದಂತಹ ಅತಿಥಿಗಳಿಗೆ ಎಚ್ ವೆಂಕಟೇಶ್ ಹಾಗೂ ತಂಡದವರು ಸನ್ಮಾನಿಸಿ ಗೌರವಿಸಿದರು. 100ಕ್ಕೆ ಹೆಚ್ಚು ಜನರಿಗೆ ಅನ್ನದಾನವನ್ನು ಏರ್ಪಡಿಸಲಾಗಿತ್ತು. ರಾಜೇಂದ್ರ ನಗರ ಜನತೆಗೆ, ಕೋರಮಂಗಲ ಜನತೆಗೆ, ಇಡೀ ಕರ್ನಾಟಕ ಜನತೆಗೆ ಕನ್ನಡ ರಾಜ್ಯೋತ್ಸವ ಹಬ್ಬದ ಶುಭಾಶಯಗಳು. 20 ವರ್ಷ ಆಗಿದೆ. ಅದರಿಂದಾಗಿ ಕರ್ನಾಟಕದಲ್ಲಿ ತುಂಬ ಅಂದರೆ ಈ ಜನರು ತುಂಬ ಹೋರಾಟ ಮಾಡಿದ್ರು. ಫಸ್ಟು ಹುಬ್ಳಿ, ಧಾರವಾಡ ಅಲ್ಲಿಂದ ಸ್ಟಾರ್ಟ್ ಆಯಿತು ಇದು. ಅಲ್ಲಿಂದಾಗಿ ನಮ್ಮ ಕನ್ನಡ ಹೋರಾಟಗಾರರು ಯಾರ್ಯಾರು ಇದ್ದಾರೋ ತುಂಬ ಜನ ಇದ್ದಾರೆ. ಇವತ್ತಿನ ದಿನ ಬ್ಯಾಂಗ್ಳೂರಲ್ಲಿ ಅತಿ ಹೆಚ್ಚು ಜನ ಮಂಡ್ಯದಿಂದ ಬರ್ಬೋದು, ಬೇರೆ ಕಡೆಯಿಂದ ಬರ್ಬೋದು, ಹುಬ್ಳಿಯಿಂದ ಬರ್ಬೋದು, ಧಾರವಾಡದಿಂದ ಬರ್ಬೋದು, ಬೆಳಗಾವಿಯಿಂದ ಬರ್ಬೋದು. ಯಾರೋ ಬಂದರೂ ಕರ್ನಾಟಕದ ಬಗ್ಗೆ, ಕನ್ನಡ ಬಗ್ಗೆ ತುಂಬ ಚೆನ್ನಾಗಿ ಇದನ್ನು ಹೋರಾಟ ಮಾಡಿಕೊಂಡು ನೀಟಾಗಿ ಯಾವುದೋದೊಂದು ತಪ್ಪಾಗಲಿ, ರೈಟ್ ಆಗಲಿ, ಬೇರೆ ಒಂದು ಕೆಲಸ ಆಗಲಿ ಮಾಡ್ತಾರೆ. ಆಮೇಲೆ ಮುಖ್ಯವಾಗಿ ಏನಂತ ಹೇಳಿದ್ರೆ, ಇಲ್ಲಿರೋ ಮಕ್ಕಳಿಗೆ ಯಾರೋ ಬಂದರೂ ಕೂಡ ಕನ್ನಡ ಮಾತಾಡಬೇಕು, ಕನ್ನಡ ಓದಬೇಕು, ಕನ್ನಡದಲ್ಲೇ ಎಲ್ಲನೂ ಮಾಡಬೇಕು. ಯಾಕಂದರೆ ಇದು ಕರ್ನಾಟಕದಲ್ಲಿ ಕರ್ನಾಟಕನೇ ಇಂಪಾರ್ಟೆಂಟು, ಕರ್ನಾಟಕನೇ ನಮಗೆ ಬೇಕಾಗಿರೋದು, ಕರ್ನಾಟಕ ಅಕ್ಷರಗಳಿಗೆ ನಮಗೆ ಇಂಪಾರ್ಟೆಂಟ್ ಅಂತೇಳಿ ನಾನು 2 ಮಾತು ಮುಗಿಸ್ತೀನಿ. ಅಖಿಲ ಕರ್ನಾಟಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸೂರ್ಯ ಆಟೋ ಚಾಲಕರ ಸಂಘದ ರಾಜ್ಯ ಅಧ್ಯಕ್ಷರು. 14ನೇ ವರ್ಷದ ಕನ್ನಡ ರಾಜ್ಯೋತ್ಸವ ಮಾಡ್ತಾಯಿದ್ದೀವಿ. ಇಲ್ಲಿ ಬಂದಿರುವ ಎಲ್ಲ ನಮ್ಮ ಮಾಜಿ ಕಾರ್ಪೊರೇಟ್ರು, ಮಾಜಿ ನಾಮಿನೇಟರ್ ಕೌನ್ಸಿಲರು, ಬ್ಲಾಕ್ ಅಧ್ಯಕ್ಷರು, ವಾರ್ಡ್ ಅಧ್ಯಕ್ಷರು, ನಮ್ಮ ರಾಜೇಂದ್ರ ನಗರದ ಮುಖ್ಯ ಅತಿಥಿಗಳಾದ ಮುರುಘಾ, ಪಾಂಡಿ, ರಾಜೇಂದ್ರ ಎಲ್ಲರೂ ಬಂದಿದ್ದಾರೆ. ಅವ್ರಿಗೆಲ್ಲರಿಗೂ ಸ್ವಾಗತ ಬಯಸ್ತೀನಿ. ಈ ಕನ್ನಡ ರಾಜ್ಯೋತ್ಸವಕ್ಕೆ ಮತ್ತೊಮ್ಮೆ ಸ್ವಾಗತ ಹೇಳಿ, ಇಡೀ ಕರ್ನಾಟಕದಲ್ಲಿ ಎಲ್ಲೇ ಯಾರೇ ಇರಲಿ ಈ ವರ್ಷ ನವೆಂಬರ್ 1ನೇ ತಾರೀಕು ಕನ್ನಡ ರಾಜ್ಯೋತ್ಸವ ಮಾಡಬೇಕು ಅಂತ ಎಲ್ಲರಿಗೂ ಕಳೆಯ ಒಂದು ಮಾತು ಕೇಳ್ಕೊಳ್ತಿದ್ದೀನಿ. ಆಮೇಲೆ ಇವಾಗ ನಾವು ಈ ಭಾಗದಲ್ಲಿ ಒಂದು 14ನೇ ವರ್ಷದ ಕನ್ನಡ ರಾಜ್ಯೋತ್ಸವ ಮಾಡ್ತಾಯಿದ್ದೀವಿ. ಈ 14ನೇ ವರ್ಷ ಇಲ್ಲಿ ಬಂದಿರೋ ಎಲ್ಲ ಅತಿಥಿಗಳಿಗೆ ತುಂಬ ಸ್ವಾಗತ ಹೇಳಿ ನಾನು 2 ಮಾತಲ್ಲಿ ಮುಗಿಸ್ತೀನಿ.